ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತರ ವ್ಯಾಪ್ತಕ್ಕೆ ಸುಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆಸಕ್ತರೇ, ಆತ್ಮೀಯರೇ, ವಿಶ್ವಾಸಿಗಳೇ, ವಿಶೇಷವಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇರತಕ್ಕಂಥ ವೈಚಾರಿಕರೇ, ಬಹಳ ಬಾರಿ ಹೇಳಿದಂತೆ ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ಅಧ್ಯಾಯವನ್ನು ಕುರಿತು ಮಾತಾಡ್ತಾ ಇದ್ದೇವೆ. 8 ಅಧ್ಯಾಯಗಳು ಮುಕ್ತಾಯ ಆಗಿದೆ. ಈಗ 9ನೇ ಅಧ್ಯಾಯ ಆರಂಭವಾಗಬೇಕಾಗಿದೆ. ಹಿಂದಿನ ಯಾವ ಅಧ್ಯಾಯದಲ್ಲಿಯೂ ಅಧ್ಯಾಯದ ಪ್ರಾರಂಭದಲ್ಲಿಯೇ, ಬರೀ ಪ್ರಾರಂಭ ಏನು, ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಯಾವುದು, ಶ್ರೀಕೃಷ್ಣ ಈ ಉಪದೇಶ, ಈ ಅಧ್ಯಾಯದಲ್ಲಿ ಹೇಳಿರತಕ್ಕಂಥ ಮಾತುಗಳು ಅಥವಾ ಈ ವಿಭಾಗದಲ್ಲಿ ಈಗ ನಾನು ಹೇಳ್ತಾ ಇರತಕ್ಕಂಥದ್ದು ಅತ್ಯಂತ ಪ್ರಮುಖವಾದದ್ದು, ಬಹಳ ಗಮನ ಇಟ್ಟು ಕೇಳಬೇಕಾದದ್ದು, ತುಂಬಾ ಉತ್ತಮವಾದದ್ದು, ಮಹಾಯೋಗ್ಯವಾದದ್ದು, ಪ್ರಧಾನವಾದದ್ದು ಅಂತ ಹೇಳಲಿಲ್ಲ. ಆದರೆ 9ನೇ ಅಧ್ಯಾಯದಲ್ಲಿ ಆ ಸಂಖ್ಯೆನೇ ಅಷ್ಟು ದೊಡ್ಡದು ಬಿಡಿ, ಬಹುಶಃ ಸಂಖ್ಯೆಗಳಲ್ಲೆಲ್ಲ ಅತ್ಯಂತ ಹಿರಿದಾದ ಸಂಖ್ಯೆ 9. 1ರಿಂದ 9 ಬಿಟ್ಟರೆ ಬೇರೆ ಸಂಖ್ಯೆಗಳಿಲ್ಲ, ಉಳಿದಿದ್ದೆಲ್ಲ ಸಂಖ್ಯೆಗಳ ಮಿಶ್ರಣ. ಈ 1ರಿಂದ 9ರಲ್ಲಿ 9 ಬಹಳ ದೊಡ್ಡದು. ಹೀಗಾಗಿ ಶ್ರೀಕೃಷ್ಣ ಈ ಅಧ್ಯಾಯಕ್ಕೆ ಬಹಳ ಮಾನ್ಯತೆಯನ್ನು ಕೊಡ್ತಾನೆ. ಇನ್ನೊಮ್ಮೆ ನಾನು ಹೇಳಿದ್ದೆ ನಿಮಗೆ, ಈ 18 ಅಧ್ಯಾಯಗಳ ಹೆಸರುಗಳನ್ನ ವ್ಯಾಸ ಮಹರ್ಷಿಗಳೇನು ಬರೆದಿಲ್ಲ, ಅಧ್ಯಾಯಗಳಿವೆ ಹಾಗೆ. ಆನಂತರ ಯಾವ ಕಾಲದಲ್ಲಿ ಆ ಅಧ್ಯಾಯಗಳಿಗೆ ಈ ಅಧ್ಯಾಯದ ಹೆಸರು ಇಂಥದ್ದು ಅಂತ ಬರೆಯಲ್ಪಟ್ಟಿದೋ ಗೊತ್ತಿಲ್ಲ ನನಗೆ. ಆದರೆ ಮೊದಲಿನಿಂದಲೂ ಹಾಗೆ ಬಂದಿದೆ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಕಾಲದಿಂದಲೂ ಈ 18 ಅಧ್ಯಾಯಗಳಿಗೆ ಹೆಸರುಗಳಿವೆ ಹಾಗೆ. ಯಾರು ಈ ಅಧ್ಯಾಯಕ್ಕೆ ಹೆಸರಿಟ್ಟರೋ ಅವರು ಆ ಶ್ರೀಕೃಷ್ಣನ ಮಾತನ್ನು ಹಾಗಾಗೇ ತಗೊಂಡಿಟ್ಬಿಟ್ಟಿದ್ದಾರೆ. ಹೀಗಾಗಿ ಶ್ರೀಕೃಷ್ಣನಿಂದ ಅತ್ಯಂತ ಮಾನ್ಯತೆಯನ್ನು ಗಳಿಸಿದ, ಪ್ರಶಂಸಿಸಲ್ಪಟ್ಟ, ಪ್ರಮುಖವಾದದ್ದು ಅಂತ ಹೇಳಿದ 9ನೇ ಅಧ್ಯಾಯವನ್ನು ನಾವು ನೋಡೋಣ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. 9ನೇ ಅಧ್ಯಾಯವನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೆದರು. ಹಾಗೆ ಅವರು ಕರೆದಿದ್ದಕ್ಕೆ ಕಾರಣ ಶ್ರೀಕೃಷ್ಣನ ಶ್ಲೋಕವೇ ಹಾಗೆ ಬಂದಿದ್ದು. ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳ್ತಾರೆ. ಪವಿತ್ರಂ ಇದಮುತ್ತಮಂ. ಈ ಅಧ್ಯಾಯ ಇದೆಯಲ್ಲಪ್ಪ, ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಜವಿದ್ಯೆ, ಇದು ರಹಸ್ಯವಾದ ವಿದ್ಯೆ. ಪವಿತ್ರಂ ತುಂಬ ಶುದ್ಧವಾಗಿರತಕ್ಕಂಥದ್ದು, ಇದಮುತ್ತಮಂ ಅತ್ಯಂತ ಉತ್ತಮವಾಗಿರತಕ್ಕಂಥದ್ದು. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತು ಅವ್ಯಯಂ. ಬಹಳ ಗುಣವಾಚಕಗಳನ್ನು ಹೇಳುತ್ತಾನೆ ಈ ಅಧ್ಯಾಯದ. ಪ್ರತ್ಯಕ್ಷಂ, ಇದನ್ನು ಯಾರು ಅಧ್ಯಯನ ಮಾಡುತ್ತಾರೋ, ಅಭ್ಯಾಸ ಮಾಡುತ್ತಾರೋ ಅವರಿಗೆ ಇದು ಕಾಣುತ್ತದೆ, ಅಂದರೆ ಅನುಭವಕ್ಕೆ ಬರುತ್ತದೆ. ಧರ್ಮ್ಯಂ, ಇದು ತುಂಬಾ ಧಾರ್ಮಿಕವಾಗಿರತಕ್ಕಂಥದ್ದು. ಸುಸುಖಂ, ಅತ್ಯಂತ ಸುಲಭವಾಗಿ ಪಾಲನೆ ಮಾಡಬಲ್ಲದ್ದು. ಇದಕ್ಕೆಲ್ಲ ಬೇಕಾದಷ್ಟು ಅರ್ಥಗಳಿದೆ, ನಾನು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೀನಿ. ಇದು ಅತ್ಯಂತ ಸುಲಭವಾಗಿರತಕ್ಕಂಥದ್ದು. ಅವ್ಯಯಂ, ನಶಿಸಿ ಹೋಗದ್ದು. ಇಷ್ಟೆಲ್ಲಾ ಗುಣವಾಚಕಗಳನ್ನು 9ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ಶ್ರೀಕೃಷ್ಣ ಹೇಳಿಬಿಡ್ತಾನೆ. ಈ 9ನೇ ಅಧ್ಯಾಯ ರಾಜವಿದ್ಯೆ. ನಾವು ಲೌಕಿಕವಾಗಿ 100 ವಿದ್ಯೆಗಳನ್ನು ಕಲಿಯಬಹುದು.
ಅದು ರಸಾಯನಶಾಸ್ತ್ರ ಆಗಿರಲಿ, ಭೌತಶಾಸ್ತ್ರ ಆಗಿರಲಿ, ಸಾಹಿತ್ಯ ಆಗಿರಲಿ, ಸಂಗೀತ ಆಗಿರಲಿ, ಇಂಥದ್ದು ನೂರಾರು ವಿದ್ಯೆಗಳನ್ನು ನಾವು ಕಲಿಯಬಹುದು. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ರಸಾಯನ ಶಾಸ್ತ್ರ ಅನ್ನತಕ್ಕಂಥದ್ದು ಹುಟ್ಟಬೇಕಾದ್ರೆ ಯಾರೋ ರಸಾಯನ ಶಾಸ್ತ್ರಿ ಇರಬೇಕಲ್ಲ. ಆ ಯಾವುದೋ ರಸಾಯನ ಶಾಸ್ತ್ರಿ ಎನ್ನುವವನು ಹುಟ್ಟಿ ಅವನಿಗೆ ಆ ವಿದ್ಯೆ ಹೊಳೆದು ಆತ ಅದನ್ನು ಪರಿಶೋಧನೆ ಮಾಡಿ ಇದೆಲ್ಲ ಆಗ್ಬೇಕಲ್ಲ. ಆ ರಸಾಯನ ಶಾಸ್ತ್ರೀಯ ಮೂಲ ಯಾವುದು? ಆ ಭೌತಶಾಸ್ತ್ರಿ ಹೇಗೆ ಹುಟ್ಟಿದ, ಆ ಗಣಿತಶಾಸ್ತ್ರಜ್ಞನಿಗೆ ಆ ಪ್ರಮೇಯಗಳು ಹೇಗೆ ಹೊಳೆಯಿತು, ಆ ಕವಿಯೊಬ್ಬನಿಗೆ ಆ ಸೂರ್ಯನ ಉದಯ ಹೇಗೆ ಉದ್ಬೋಧಿಸಿತು. ಅಂದರೆ ಈ ಎಲ್ಲ ವಿದ್ಯೆಗಳ ಸೃಷ್ಟಿಗೂ ಆ ವಿದ್ಯೆಯನ್ನು ಸೃಷ್ಟಿ ಮಾಡಿದವರ ಹುಟ್ಟಿಗೂ ಮೂಲವಾದ ವಿದ್ಯೆ ಕಣಪ್ಪ ಇದು. ಆದ್ದರಿಂದ ಇದನ್ನು ರಾಜವಿದ್ಯೆ ಅಂತ ಕರೆದ. ರಾಜಗುಹ್ಯಂ, ಇದು ಎರಡನೇದು ಬಹಳ ದೊಡ್ಡ ಪದ. ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ನಮಗೆ. ರಾಜವಿದ್ಯೆ, ರಾಜಗುಹ್ಯ ಬಿಡಿ, ಸಾಧಾರಣವಾದ ಯಾವುದೋ ಒಂದು ವಿದ್ಯೆಯನ್ನೇ ತಗೊಳ್ಳಿ, ಅದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಬೇರೆ ಯಾವುದೂ ಬೇಡ, ನಮಗೆ ಅ ಆ ಇ ಬರೆಯೋದು ಈಗ ನಾವು ಬರಿತಾ ಇರ್ತೀವಿ. ಆದರೆ ನಾವು ಬರೆಯೋಕೆ ಶುರು ಮಾಡಿದ್ವಲ್ಲ ಪುಟ್ಟ ಮಕ್ಕಳಾಗಿದ್ದಾಗ, ಅ ಅನ್ನೋ ಅಕ್ಷರ ಬರೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ, ಎಷ್ಟು ಸಲ ಉಪಾಧ್ಯಾಯರ ಹತ್ರ ತಿದ್ದಿಸಿಕೊಂಡಿದ್ದೇವೆ, ಎಷ್ಟು ಸಲ ತಪ್ಪಾಗಿ ಬರೆದು ಬೈಸಿಕೊಂಡಿದ್ದೇವೆ, ಹೊಡೆಸಿಕೊಂಡಿದ್ದೇವೆ ಬೆರಳುಗಳಿಗೆ ಕೇವಲ ಅಕ್ಷರಗಳನ್ನು ಬರೆಯೋದಕ್ಕೆ. ಅದೇನೂ ಮಾಡದೇ ಇದ್ದವರ ಬರಹ ಈ ಹೊತ್ತಿಗೂ ಎಷ್ಟು ವಕ್ರವಾಗಿರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ಉಪಾಧ್ಯಾಯ ಇದ್ದಾನೆ, ಬರೆಯೋ ರೀತಿ ಗೊತ್ತಿದೆ, ಅಲ್ಲಿ ದಾಖಲಾತಿಗೊಂದು ಪುಸ್ತಕ ಇದೆ, ತಿದ್ದಲಿಕ್ಕೆ ಹಲಗೆ ಇದೆ. ಇಷ್ಟೆಲ್ಲ ಇದ್ದರೂ ಸುಂದರವಾದ ಅಕ್ಷರ ರೂಪುಗೊಳ್ಳಬೇಕಾಗಿದ್ದರೆ ದೊಡ್ಡ ತಪಸ್ಸನ್ನು ಮಾಡಬೇಕು, ಸುಲಭವಾಗಿ ಬರೋದಿಲ್ಲ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೇನೆ, ಅಕ್ಷರವೊಂದನ್ನು ಬರೆಯುವುದೇ ಬಹಳ ಗುಟ್ಟು. ಅದು ರಾಜಗುಹ್ಯ. ಹೇಗೆ ಬರೆಯೋದು, ಬಳಪ ಹಿಡ್ಕೊಳ್ಳೋದು ಹೇಗೆ, ತಿದ್ದೋದು ಹೇಗೆ, ಒತ್ತೋದು ಹೇಗೆ, ತಿರುಗಿಸೋದು ಹೇಗೆ, ಬರೀ ಒಂದು ಅಕ್ಷರಕ್ಕೆ, ಅದನ್ನು ಒಬ್ಬ ಉಪಾಧ್ಯಾಯ ಹೇಳ್ಕೊಡ್ತಾನೆ. ನಾವ್ಯಾರು ಬಳಪ ಹಿಡ್ಕೊಂಡ ತಕ್ಷಣ ಅ ಈ ಬರೀಲಿಲ್ಲ, ಅದು ನಮಗೆ ಗೊತ್ತಿರಲಿಲ್ಲ, ಅದು ಗುಟ್ಟಾಗಿ ಇತ್ತು. ಉಪಾಧ್ಯಾಯನೊಬ್ಬ, ಗುರು ಒಬ್ಬ ಗುಟ್ಟನ್ನು ಭೇದಿಸಿ ನಮಗೆ ಹೇಳಿಕೊಟ್ಟ. ಯಾವುದು? ಅತ್ಯಂತ ಲೌಕಿಕವಾಗಿರತಕ್ಕಂಥ ಯಾವುದೇ ವಿದ್ಯೆ ಆಗಲಿ. ಇನ್ನು ಇದು ರಾಜವಿದ್ಯೆ. ಇದಕ್ಕೆ ಪುಸ್ತಕಗಳಿಲ್ಲ. ಅಕಸ್ಮಾತ್ ಪುಸ್ತಕಗಳಿದ್ದರೂ ಅದರಲ್ಲಿ ಕೇವಲ ಮಾರ್ಗದರ್ಶನ ಇರುತ್ತೆ. ಉದಾಹರಣೆಗೆ ಬ್ರಹ್ಮನ್ ಅನ್ನುವುದನ್ನ ಸಾಧಿಸುವುದು ಹೇಗೆ, ಉಪನಿಷತ್ತುಗಳಲ್ಲಿ ವಿದ್ಯೆ ಅಂತ ಹೇಳ್ತಾರೆ, ಒಂದು 18 ತರಹ ಹೇಳ್ತಾರೆ. ಅದು ಸೂಚನೆಗಳವು. ಆದ್ರೆ ಮಾಡಬೇಕಾದ ನಾವೇನೆ, ಅಲ್ಲಿ ಇಂಥ ಸಿದ್ಧವಾಗಿರತಕ್ಕಂಥ ಉಪಾಧ್ಯಾಯ ಇರೋದಿಲ್ಲ. ಉಪಾಧ್ಯಾಯನನ್ನು ಅರಸಬೇಕು, ಆರಸುವ ತೀವ್ರತೆ ನನಗಿರಬೇಕು, ನನ್ನನ್ನು ಆ ಉಪಾಧ್ಯಾಯ ಒಪ್ಪಿಕೊಳ್ಳಬೇಕು, ಆತ ಒಪ್ಪಿಕೊಂಡು ನನಗೆ ಶಿಕ್ಷಣವನ್ನು ಕೊಟ್ಟು ನಾನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಆ ರಹಸ್ಯ ಬಯಲಾಗುತ್ತೆ. ಬಹಳ ಕಷ್ಟ. ಆದ್ದರಿಂದ ಅಧ್ಯಾತ್ಮ ವಿದ್ಯೆ ಎನ್ನತಕ್ಕಂಥದ್ದು ಅತ್ಯಂತ ರಹಸ್ಯವಾಗಿರತಕ್ಕಂಥದ್ದು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ, ಅತ್ಯಂತ ಪರಿಶುದ್ಧವಾಗಿರತಕ್ಕಂಥದ್ದು. ಯಾಕೆ ಅಂದ್ರೆ ನಾವು ಉಳಿದ ವಿದ್ಯೆಗಳನ್ನು ಕಲಿಯುವುದೆಲ್ಲ ಯಾಕೆ? ವಿಜ್ಞಾನಿಗಳನ್ನು ಬಿಡೋಣ, 100ರಲ್ಲಿ ಒಬ್ಬರೋ ಇಬ್ಬರೋ ವಿದ್ಯಾಸಕ್ತರನ್ನು, ವಿದ್ಯೆಗಾಗಿಯೇ ವಿದ್ಯೆಯನ್ನು ಕಲಿಯುವರನ್ನು ಪಕ್ಕಕ್ಕಿಟ್ಟರೆ ಉಳಿದ 98 ಮಂದಿ ಸರ್ವಜ್ಞ ಹೇಳಿದ ಹಾಗೆ ಈ ಅಕ್ಷರ ಅನ್ನತಕ್ಕಂಥದ್ದು ತಿರುಪೆಗೆ. ಮಿಕ್ಕ ಓದುಗಳೆಲ್ಲ ತಿರುಪೆ. ಅಂದರೆ ಕೆಲಸವನ್ನು ಸಂಪಾದನೆ ಮಾಡಿ ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ನಮ್ಮ ಎಲ್ಲ ವಿದ್ಯೆಯನ್ನು ನಾವು ಉಪಯೋಗಿಸಿಕೊಳ್ಳುತ್ತೇವೆ. ಆದ್ರೆ ಅಧ್ಯಾತ್ಮ ವಿದ್ಯೆ ತಗೊಂಡು ಏನ್ರಿ ಮಾಡ್ಬೇಕು ನೀವು? ಅದರಿಂದ ದುಡ್ಡು ಸಿಗಲ್ಲ. ಅದು ಕೇವಲ ಪರಿಶುದ್ಧವಾಗಿರತಕ್ಕಂಥ ಜ್ಞಾನವನ್ನು ನಮಗೆ ಕೊಡುತ್ತದೆ.
ಪವಿತ್ರಂ ಇದಮುತ್ತಮಂ, ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಇದು ಧರ್ಮ್ಯಂ, ಇದು ಧಾರ್ಮಿಕವಾಗಿರತಕ್ಕಂತಹ ವಿದ್ಯೆ, ಅತ್ಯಂತ ಸುಲಭವಾಗಿರತಕ್ಕದ್ದು ಅಂತ ಹೇಳ್ತಾ ಇದ್ದೆ. ಸುಸೂಖಂ ಅಂದ್ರೆ ಸುಲಭ ಅಂತ. ಸುಲಭವೇನಪ್ಪ ಇಷ್ಟೊತ್ತು ಅಷ್ಟ ಕಷ್ಟ ಅಂತ ಹೇಳಿ, ಇದು ಸುಲಭವೋ? ಸುಲಭ ಅಂದ್ರೆ ಅರ್ಥ ಏನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂದ್ರೆ, ಈಗಾಗಲೇ ಹೇಳಿದಾಗೆ ಅ ಅನ್ನುವ ಅಕ್ಷರದಿಂದ ಆರಂಭಗೊಂಡು ನೀವು ಯಾವುದೋ ಒಂದು ಸ್ನಾತಕೋತ್ತರ ಪದವಿ ತಗೊಳ್ತೀರಿ ಅಂತ ಇಟ್ಕೊಳ್ಳೋಣ. ಅಲ್ಲಿಯ ತನಕ ಎಷ್ಟು ವರ್ಷಗಳು ಅಧ್ಯಯನ ಮಾಡ್ತೀರಿ, ಎಷ್ಟು ಕಷ್ಟಪಡ್ತೀರಿ, ಎಷ್ಟು ಅಪಘಾತಗಳನ್ನು, ಎಷ್ಟು ಸೋಲುಗಳನ್ನು ಒಪ್ಪಿಕೊಳ್ತೀರಿ, ಪ್ರಯತ್ನ ಪಟ್ಟು ಸೋತು ಬಿದ್ದು ಎದ್ದು ಕೊನೆಗೆ ಗೆಲ್ತೀರಿ. ಕಷ್ಟ ತಾನೇ ಅದು. ಈ ವಿದ್ಯೆಯನ್ನು ಅಧ್ಯಯನ ಮಾಡಿದಾಗ ಕಷ್ಟ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ನೀವು ಶ್ರದ್ಧೆಯಿಂದ ಪ್ರಯತ್ನ ಪಟ್ಟರೆ, ಸರಿಯಾದ ಗುರುವೊಬ್ಬರ ಮಾರ್ಗದರ್ಶನ ಸಿಕ್ಕಿದರೆ ಕೊಂಚ ಕಾಲದಲ್ಲಿಯೇ ನೀವು ಅದನ್ನು ಅನುಸಂಧಾನ ಮಾಡಿಬಿಡಬಹುದು. ಅಧ್ಯಾತ್ಮ ವಿದ್ಯೆ ಮಾರ್ಗದರ್ಶನ ಬೇಡುತ್ತೆ ವಿನಃ ಹೆಚ್ಚು ಕಾಲವನ್ನು ನಿರೀಕ್ಷಣೆ ಮಾಡೋದಿಲ್ಲ. ಆದ್ದರಿಂದಲೇ ಕೃಷ್ಣ ಹೇಳ್ತಾ ಇದ್ದಾನೆ ಸುಸೂಖಂ. ಬಹಳ ಪುಟ್ಟ ಉದಾಹರಣೆ, ರಾಮನಾಮ. ಎಷ್ಟು ಸಾವಿರ ಮಂದಿ ಇಲ್ಲ, ಶ್ರೀರಾಮ ಅನ್ನತಕ್ಕಂಥ ಒಂದು ನಾಮವನ್ನು ಹಿಡಿದುಕೊಂಡು ಬಹಳ ಸುಲಭ. ಅದಕ್ಕೆ ಸುಸುಖಂ ಅಂತ ಹೇಳ್ತಾರೆ. ಒಂದು ಪುಟ್ಟ ನಾಮವನ್ನು ಹಿಡ್ಕೊಂಡು ಅದೊಂದು ಮಂತ್ರವನ್ನಾಗಿ ತಗೊಂಡು ಜೀವನದಲ್ಲಿ ಉದ್ಧಾರವಾದವರು ಕೋಟಿ ಮಂದಿ ಇದ್ದಾರೆ. ಅದಕ್ಕೆ ಶ್ರೀರಾಮರ ಹೆಸರು ಶ್ರೀರಾಮನಾಮ, ಶ್ರೀರಾಮರ ಕಥೆ, ಶ್ರೀರಾಮರ ಚಿತ್ರ, ಶ್ರೀರಾಮರ ಸಂಗೀತ ಇಡೀ ಭಾರತವೇನು ಪ್ರಪಂಚದಲ್ಲೇ ಪ್ರಸಿದ್ಧಿಯಾಗಿಬಿಟ್ಟಿದೆ. ಬರೀ ಶ್ರೀರಾಮ ಅಷ್ಟೇ ಸಾಕು, ಅದೇ ಒಂದು ಮಂತ್ರ. ಅಷ್ಟು ಸುಲಭವಾಗಿ ಸಿಗಬಹುದಾದದ್ದು. ಆದರೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಕಷ್ಟಪಡಬೇಕು. ಆದರೆ ಲೌಕಿಕ ವಿದ್ಯೆಯಲ್ಲಿ ನಾವು ಏನು ಕಷ್ಟ ಅಂತ ಒಂದು 20 ವರ್ಷ ಪಡ್ತೀವಿ, ಅಷ್ಟು ಪಡಬೇಕಾಗಿಲ್ಲ. ಈ ಲೌಕಿಕ ವಿದ್ಯೆಗೆ ಎಷ್ಟು ಕಷ್ಟಪಡುತ್ತೇವೋ ಆ ಕಷ್ಟಕ್ಕೆ ಹೋಲಿಸಿದರೆ ಅಧ್ಯಾತ್ಮ ವಿದ್ಯೆಯನ್ನು ಅಧ್ಯಯನ ಮಾಡತಕ್ಕಂಥದ್ದು ಬಹಳ ಸುಲಭ ಅಂತ ಕೃಷ್ಣ ಹೇಳ್ತಾ ಇದ್ದ. ಅಂದರೆ 9ನೇ ಅಧ್ಯಾಯ ಶುರುವಾಗೋದಕ್ಕಿಂತ ಮುಂಚೆಯೇ ಶ್ರೀಕೃಷ್ಣ ಇಷ್ಟೊಂದು ಶಿಫಾರಸು ಮಾಡಿಬಿಡ್ತಾನೆ 9ನೇ ಅಧ್ಯಾಯದ ಬಗ್ಗೆ. ಆದ್ದರಿಂದ ಈ 9ನೇ ಅಧ್ಯಾಯದಲ್ಲಿ ಏನು ಅಂಥ ವಿಷಯವನ್ನು ಹೇಳಿದ್ದಾನೆ ಅನ್ನೋದನ್ನು ಬಹಳ ಗಮನ ಇಟ್ಟು ಕೇಳಬೇಕು. ನಮಗಿರುವ ಮಿತಿಯಲ್ಲಿ ಒಂದು 2-3 ಅಂಶಗಳನ್ನು ಮಾತ್ರ ಹೇಳೋಣ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಮೊಟ್ಟ ಮೊದಲನೆಯ ಹೇಳಿಕೆ ಹೇಳಿದ. ನಾವು ಹುಟ್ಟುಬಿಟ್ಟಿದ್ದೀವಿ, ಪ್ರಾಣಿಗಳೆಲ್ಲ ನಮ್ಮ ಮುಂದೆ ಕಾಣಿಸ್ತಾ ಇದೆ, ಗುಡ್ಡು ಬೆಟ್ಟಗಳೆಲ್ಲ ಇದೆ, ಇದೆಲ್ಲ ಸೇರಿ ಪ್ರಕೃತಿ ಅಂತ ಆಗಿದೆ. ಈ ಪ್ರಕೃತಿಯಲ್ಲಿ ಯಾವ ಜೀವಿಗಳು ಇವೆಯೋ ಅವೆಲ್ಲ ಮಯಾಧ್ಯಕ್ಷೇಣ, ನನ್ನ ಅಧ್ಯಕ್ಷೀಯತೆಯಲ್ಲಿ ಈ ಪ್ರಕೃತಿ ಎನ್ನುವುದು ನಿಮ್ಮನ್ನೆಲ್ಲ ಹುಟ್ಟಿಸಿದೆ. ನಾನು ಪುರುಷ, ಇದು ಪ್ರಕೃತಿ. ಈ ಪ್ರಕೃತಿ ಸಚರಾಚರ, ಯಾವ ಚರ ಅಥವಾ ಅಚರ ಅಂದರೆ ಸ್ಥಾವರವಾಗಿರತಕ್ಕಂಥದ್ದು, ಚಲನಶೀಲವಾಗಿರತಕ್ಕಂಥದ್ದು ಏನೆಲ್ಲ ಕಾಣ್ತಾ ಇದೆ ಅದು ನನ್ನ ಅಧ್ಯಕ್ಷೀಯತೆಯಲ್ಲಿ, ನನ್ನ ಮಾರ್ಗದರ್ಶನದಲ್ಲಿ, ನನ್ನ ನಿರ್ದೇಶನದಲ್ಲಿ ಈ ಜಗತ್ತು ಅನ್ನುವುದು ಆಗಿದೆ. ಇದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದು ಬಹಳ ಕಷ್ಟ ಅರ್ಥ ಮಾಡಿಕೊಳ್ಳುವುದು. ಮನೆ ಒಂದು ನಡೀತಾ ಇದೆ. ಆ ಮನೆ ಹೇಗೆ ನಡೀತಾ ಇದೆ ಅಂದ್ರೆ, ಮಕ್ಕಳಿರ್ತಾರೆ, ಹೆಂಡತಿ ಇದ್ದಾಳೆ, ಆಳು ಕಾಳುಗಳಿರ್ತಾರೆ, ಎಲ್ಲರೂ ಮನೆ ನಡೀತಾ ಇದೆ. ಆ ಮನೆ ಹೇಗೆ ನಡೀತಾ ಇದೆ ಅಂದ್ರೆ, ಮನೆಯನ್ನು ನಡೆಸತಕ್ಕ ಯಾವನೊಬ್ಬನಿರ್ತಾನೆ, ಅವನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಆ ಮನೆ ನಡೀತಾ ಇರುತ್ತೆ. ಮನೆ ವಿಷಯ ಪುಟ್ಟುದು, ಇಡೀ ಜಗತ್ತು. ಈ ಇಡೀ ಜಗತ್ತು, ಅಲ್ಲಿರತಕ್ಕಂಥ ಕೋಟಿ 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 ಜೀವಿಗಳು ಸುಮ್ಮನೆ ಹುಟ್ಟುತ್ತೆ, ಸುಮ್ಮನೆ ಬೆಳೆಯುತ್ತೆ, ಸುಮ್ಮನೆ ಮುಕ್ತಾಯ ಬಿಡುತ್ತೆ. ಯಾವುದೋ ಒಂದು ನಿಯಮ ಇದೆ, ಯಾವುದೋ ಒಂದು ಬದ್ಧತೆ ಇದೆ,
ಯಾವುದೋ ಒಂದು ರೀತಿ ಇದೆ. ಆ ಪ್ರತಿಯೊಂದು ಜೀವಿಗೂ ಒಂದು ಜೀವನ ಇದೆ. ಇದೆಲ್ಲ ಯೋಜನಾಬದ್ಧವಾಗಿ ನಡೆದಂತೆ ಕಾಣಿಸ್ತಾ ಇದೆ. ಸೂರ್ಯ ಅನ್ನುವವನು ನಮ್ಮ ಕಣ್ಣಿಗೆ ಪ್ರತಿನಿತ್ಯ ಯಾವುದೋ ಒಂದು ಖಚಿತವಾದ ಕಾಲಕ್ಕೆ ಕಾಣಿಸ್ತಾ ಇರ್ತಾನೆ. ಆ ಕಾಲಕ್ಕೆ ಸರಿಯಾಗಿ ನಮ್ಮ ಭೂಮಿ ಅನ್ನೋದು ಸುತ್ತಿಯಲ್ಲಿ ನಿಂತ್ಕೊಳ್ಳುತ್ತೆ. ಯಾವುದೋ ಒಂದು ಮಳೆಗಾಲ ಬರುತ್ತೆ, ಯಾವುದೋ ಒಂದು ಚಳಿಗಾಲ, ಇದೆಲ್ಲ ಆವರ್ತನೆ, ಜಗದ್ವಿ ಪರಿವರ್ತತೆ, ಮತ್ತೆ ಮತ್ತೆ ಸುತ್ತಾ ಇದೆ ಇದೆಲ್ಲ. ಹೇಗೆ? ಯಾರೋ ಒಬ್ಬ ನಾಯಕ ಇರಬೇಕಲ್ಲ. ಮಯಾಧ್ಯಕ್ಷೇಣ, ನನ್ನ ಅಧ್ಯಕ್ಷೀಯತೆಯಲ್ಲಿ ಇದೆಲ್ಲ ನಡೀತಾ ಇದೆ. ಜನರು ನನ್ನನ್ನ ಒಲಿಸಿಕೊಳ್ಳಲಿಕ್ಕೆ ಏನ್ ಮಾಡ್ತಾರೆ? ಸತತಂ ಕೀರ್ತಯಂತೋ ಮಾಂ. ಒಂದು ವಿಧಾನ ಕೃಷ್ಣ ಹೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ ಜನರು ಏನ್ ಮಾಡ್ತಾರೆ? ಸತತಂ ಕೀರ್ತಯಂತೋ ಮಾಂ, ಕೀರ್ತನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಭಜನೆ ಮಾಡ್ತಾರೆ. ಅಂತೂ ಪೂಜೆಯನ್ನು ಮಾಡುವುದರ ಮೂಲಕ, ಆರಾಧಿಸುವುದರ ಮೂಲಕ ನನ್ನ ಹತ್ತಿರಕ್ಕೆ ಬರ್ಲಿಕ್ಕೆ ನೋಡ್ತಾರೆ. ಆದರೆ ಈ ಪೂಜೆ ಮಾಡೋದು ಇದೆಯಲ್ಲ, ಈ ಪೂಜೆ ಮಾಡುವುದು ಒಂದು ವಿಧಾನ, ಭಾವುಕವಾದ ವಿಧಾನ. ನನ್ನಲ್ಲಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಆದರೆ ಕೆಲವರು ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ, ಮತ್ತೆ ಕೆಲವರು ಜ್ಞಾನ ಯಜ್ಞದ ಮೂಲಕ ನನ್ನನ್ನು ಆರಾಧನೆ ಮಾಡ್ತಾರೆ. ಶ್ರೀಕೃಷ್ಣ ಎಷ್ಟು ಸಮತೋಲನವಾಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ, ಭಕ್ತಿ ಎನ್ನುವ ಒಂದು ಮಾರ್ಗ ಇದೆಯಪ್ಪ ನಂದು, ನನ್ನನ್ನು ಆರಾಧನೆ ಮಾಡೋದಕ್ಕೆ ಭಕ್ತಿ ಎನ್ನುವುದು ಒಂದಿದೆ. ಹಾಗೆ ಅಷ್ಟೇ ತೀವ್ರವಾಗಿ ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ. ಅನ್ಯ ಜನರು, ಮತ್ತಷ್ಟು ಜನರು ಜ್ಞಾನ ಯಜ್ಞದ ಮೂಲಕ ಜ್ಞಾನಾಧ್ಯಯನವನ್ನು ಮಾಡುತ್ತಾರೆ. ಅಂದ್ರೆ ಬಹಳ ನೇರವಾಗಿ ದ್ವೈತಕ್ಕೂ ಅದ್ವೈತಕ್ಕೂ ಬೆಂಬಲವನ್ನು ಕೃಷ್ಣ ಹೇಳ್ತಾನೆ. ಇದೇ ಸರಿ ಅದೇ ಸರಿ ಅಂತ ಕೃಷ್ಣ ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಏಕತ್ವೇನ ಬಹುತ್ವೇನ, ಏಕತ್ವೇನ ಪೃಥಕ್ತ್ವೇನ, ಯಾವುದೋ ಒಂದು ದೇವತೆಯನ್ನು, ಶ್ರೀಕೃಷ್ಣ ಅನ್ನುವ ಒಂದು ಪ್ರತಿಮೆಯನ್ನು, ಈಶ್ವರ ಅನ್ನತಕ್ಕಂಥ ಒಂದು ಲಿಂಗವನ್ನು, ಗಣಪತಿ ಅನ್ನತಕ್ಕಂಥ ಒಂದು ಪ್ರತಿಮೆಯನ್ನು, ಹೀಗೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ, ಎಲ್ಲೆಲ್ಲಿಯೂ ದೈವರಿದ್ದಾನೆ ಅಂತ ಇಡೀ ವಿಶ್ವವನ್ನೇ ಪ್ರಕೃತಿಯ ಆರಾಧನೆಯನ್ನು ಮಾಡುವವರು ಒಂದಷ್ಟು ಜನ ಇದ್ದಾರೆ. ಏಕದೇವತೋಪಾಸನೆಯನ್ನು ಮಾಡುವವರು ಒಂದಷ್ಟು ಜನ ಇದ್ದಾರೆ. ಬಹುದೇವತೋಪಾಸನೆಯನ್ನು ಮಾಡುವವರು ಒಂದಷ್ಟು ಜನ ಇದ್ದಾರೆ. ಪರಬ್ರಹ್ಮವನ್ನು ಅಧ್ಯಯನ ಮಾಡತಕ್ಕಂಥ ಜ್ಞಾನಿಗಳ ಗುಂಪಿದೆ. ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥವರಿದ್ದಾರೆ. ಹೀಗಾಗಿ ನನ್ನನ್ನ, ಅಂದ್ರೆ ಈ ಅಧ್ಯಕ್ಷನಾಗಿರತಕ್ಕಂಥ ನನ್ನನ್ನ, ನನ್ನ ಬಳಿಗೆ ಬರಲಿಕ್ಕೆ ಹಲವಾರು ಮಾರ್ಗಗಳು ಇವೆ. ತ್ರೈವಿದ್ಯಾಮಾಂ ಸೋಪಾ ಪೂತ ಪಾಪ. ತ್ರೈವಿದ್ಯ ಅಂದ್ರೆ ವೇದಗಳು ಹೇಳಿದಂತೆ ಋಗ್ಯಜುಸ್ಸಾಮಗಳು. ತ್ರೈವಿದ್ಯಾಮಾಂ ಸೋಪಾ ಪೂತ ಪಾಪ. ಯಜ್ಞಯಾಗಾದಿಗಳನ್ನು ಮಾಡಿ, ತ್ರೈವಿದ್ಯ ಅಂದ್ರೆ ಮೂರು ವೇದಗಳಲ್ಲಿ ವರ್ಣನೆ ಮಾಡಿರತಕ್ಕಂಥ ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ ಕೆಲವರು. ಅವರು ತ್ರೈವಿದ್ಯೆಯನ್ನ, ವೇದಗಳು ಹೇಳಿರುವ ಯಜ್ಞಯಾಗಾದಿಗಳನ್ನು ಮಾಡಿ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಂತಿ. ಇವರೇನ್ ಮಾಡ್ತಾರೆ? ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅಮೃತವನ್ನು ಪಾನ ಮಾಡುತ್ತಾರೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ. ಆ ದೇವಲೋಕದಲ್ಲಿ ಇವರು ಮಾಡಿರುವ ಪುಣ್ಯ ಖರ್ಚಾಗಿ ವಾಪಸ್ ಬರ್ತಾರೆ. ಅಶ್ನಂತಿ ಗಚ್ಛಾಮಿ, ಈ ಮರ್ತ್ಯಲೋಕಕ್ಕೆ ಮತ್ತೆ ಅವರು ವಾಪಸ್ಸು ಬರುತ್ತಾರೆ. ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಕರ್ಮಕಾಂಡದಲ್ಲಿ ಏನಾಗುತ್ತೆ? ಯಜ್ಞ ಮಾಡ್ತೀರಿ, ಪುಣ್ಯ ಸಂಪಾದನೆ ಮಾಡ್ತೀರಿ,
ಸ್ವರ್ಗಕ್ಕೆ ಹೋಗ್ತೀರಿ. ನಿಮ್ಮಲ್ಲಿ ಎಷ್ಟು ಪುಣ್ಯ ಇರುತ್ತೋ ಅಷ್ಟು ಪುಣ್ಯವನ್ನ ಸ್ವರ್ಗದಲ್ಲಿ ಖರ್ಚು ಮಾಡ್ತೀರಿ. ಪುಣ್ಯ ಮುಕ್ತಾಯವಾಗುತ್ತಿದ್ದಂತೆ ನೀವು ವಾಪಸ್ಸು ಮರ್ತ್ಯಲೋಕಕ್ಕೆ ಬರುತ್ತೀರಿ. ಮರ್ತ್ಯಲೋಕೆ ವಿಶಂತಿ. ಹೋಗ್ತೀರಿ ಬರ್ತೀರಿ, ಹೋಗ್ತೀರಿ ಬರ್ತೀರಿ, ಹೋಗ್ತೀರಿ ಬರ್ತೀರಿ. ಆದ್ರೆ ಇನ್ನೊಂದು ಮಾರ್ಗ ಇದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಲ್ಬಿಟ್ಟ ಕೃಷ್ಣ. ಇನ್ನೊಂದು ಮಾರ್ಗ ಇದೆ. ಭಕ್ತಿಯಿಂದ ನನ್ನನ್ನು ಸೇರು. ಅನನ್ಯಾಶ್ಚಿಂತಯಂತೋ ಮಾಂ, ಮಾಂ ನನ್ನನ್ನು ಸದಾ ಸತತವಾಗಿ ಎಡೆ ಬಿಡದೆ ನನ್ನಲ್ಲಿ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ, ನನ್ನ ವಿಷಯದಲ್ಲಿ ಈಗಾಗಲೇ ಕೀರ್ತನೆಗಳೆಲ್ಲ ಹೇಳಿದ್ದಾನೆ, ಪೂಜೆ ಮಾಡ್ತಕ್ಕಂಥದ್ದೆಲ್ಲ ಹೇಳಿದ್ದಾನೆ. ಹೇಳ್ತಾ ಇದ್ದಾನಾತ ಅನನ್ಯ, ಮತ್ತೊಂದಿಲ್ಲ. ನೀವು ಪರಬ್ರಹ್ಮದಲ್ಲಿ ಮನಸ್ಸನ್ನು ಕೀಲಿಸಿದರೆ ಪರಬ್ರಹ್ಮ ಪ್ರಾಪ್ತಿಯಾಗುತ್ತೆ. ಕೃಷ್ಣನಲ್ಲಿ ಮನಸ್ಸನ್ನು ಕೀಲಿಸಿದರೆ ಕೃಷ್ಣ ಪ್ರಾಪ್ತಿಯಾಗುತ್ತೆ. ಯಾವ್ದಾದ್ರು ಬೇರೆ ದೇವತೆಯಲ್ಲಿ ಕೀಲಿಸಿದರೆ ಆಯಾ ದೇವತೆಗಳ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲ ಅಂತಾನೆ ಕೃಷ್ಣ. ನೀವು ಯಾವ ದೇವತೆಯನ್ನು ಭಜಿಸಿದರೂ ಅದು ವಿದ್ಯುಕ್ತವಾಗಿದೆಯೋ ಇಲ್ವೋ ಆ ಮಾತು ಬೇರೆ. ಆದರೆ ಅವಿದ್ಯುಕ್ತವಾಗಿದ್ದರೂ ನೀವು ಯಾವುದೇ ದೇವತೆಯನ್ನು ಭಜಿಸಿದರೂ ನನ್ನ ಹತ್ರಕ್ಕೆ ಬರ್ತೀರಿ. ಎಷ್ಟು ಅದ್ಭುತವಾದಂತಹ ಅತ್ಯಂತ ಉತ್ತಮವಾದಂತಹ ಸಂದೇಶವನ್ನು ಕೃಷ್ಣ ಕೊಡ್ತಾ ಇದ್ದಾನೆ ಅಂದ್ರೆ, ನೀವು ಯಾವುದೇ ಆಕಾರದ ದೇವತೆಯನ್ನು ಭಜಿಸಿದರೂ ಮೂಲ ಶಕ್ತಿ ನಂದೇ. ನಾನೇ ಬೇರೆ ಬೇರೆ ರೂಪಗಳಲ್ಲಿ ಕಾಣ್ತೀನಿ. ಎಲ್ಲ ಪ್ರತಿಮೆಗಳು, ಎಲ್ಲ ದೇವತೆಗಳು, ಅವುಗಳ ಮೂಲ ಸತ್ವ ನಾನೇ. ಆದ್ದರಿಂದ ಅಹಂ ಕತುರಹಂ ಯಜ್ಞ, ಹೀಗೆ ದೊಡ್ಡ ಪಟ್ಟಿನೇ ಕೊಡ್ತಾನೆ ಕೃಷ್ಣ. ನಾನೇ ಎಲ್ಲವೂ. ಹೀಗಾಗಿ ನೀವು ಕೃಷ್ಣನನ್ನು ನೇರುವ ಪೂಜೆ ಮಾಡ್ತೀರಾ, ಗಣಪತಿನ ಪೂಜೆ ಮಾಡ್ತೀರಾ, ಈಶ್ವರನ್ ಪೂಜೆ ಮಾಡ್ತೀರಾ, ಬ್ರಹ್ಮನ್ ಮಾಡ್ತೀರಾ, ವಿಷ್ಣುನ್ ಮಾಡ್ತೀರಾ, ರುದ್ರನ್, ಯಾವುದೇ ಮಾಡ್ರಿ. ನೀವು ಯಾವುದೇ ಮಾಡಿದರೂ ಆ ಪೂಜೆ ಕೃಷ್ಣನಿಗೆ ಸಂದಾಯವಾಗುತ್ತದೆ. ಹಾಗೆ ನೀವು ಕೃಷ್ಣನನ್ನು ಪೂಜಿಸ್ತೀರೋ, ಬೇರೆ ದೇವತೆಗಳನ್ನು ಪೂಜಿಸ್ತೀರೋ, ಹಾಗೆ ಏನೇ ಪೂಜೆ ಮಾಡಿದರೂ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಯಾರು ಈ ರೀತಿ ಉಪಾಸನೆಯನ್ನು ಮಾಡುತ್ತಾರೋ, ಯಾರು ದೈವ ಭಕ್ತರಾಗಿರುತ್ತಾರೋ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂತಹವರ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ. 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕೊಡತಕ್ಕಂಥ ಬಹಳ ದೊಡ್ಡ ಭರವಸೆ ಇದು. ನೀವು ದೈವವನ್ನು ನಂಬಿದರೆ, ಆದರೆ ಸತತವಾಗಿರಬೇಕು. ಸತತವಾಗಿ ಅನನ್ಯವಾಗಿ ನೀವು ಪೂಜೆ ಮಾಡುತ್ತಿದ್ದರೆ, ಆರಾಧನೆ ಮಾಡುತ್ತಿದ್ದರೆ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಯೋಗಕ್ಷೇಮಂ ವಹಾಮ್ಯಹಂ. ಅಹಂ, ನನ್ನ ಕರ್ತವ್ಯ ಕಣಯ್ಯ, ಅವನ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳೋದು. ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಇಲ್ಲದ್ದನ್ನು ಕೊಡತಕ್ಕಂಥದ್ದು. ಕ್ಷೇಮ ಅಂದ್ರೆ ಕೊಟ್ಟಿದ್ದನ್ನ ರಕ್ಷಣೆ ಮಾಡತಕ್ಕಂಥದ್ದು. ಹೀಗಾಗಿ ನಾವು ಕೇಳಿ ಬಿಡ್ಲಿ, ನಾವು ಭಕ್ತರಾಗಿದ್ದರೆ, ದೈವದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದರೆ, ಯಾವುದೇ ದೈವದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ರು ಕೃಷ್ಣ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ, ಕೃಷ್ಣ ಭರವಸೆ ಕೊಡ್ತಾ ಇದ್ದಾನೆ, ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ಬೆನ್ನು ತೊಡ್ತಾ ಇದ್ದಾನೆ, ಕೃಷ್ಣ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ನೀವು ಭಕ್ತರಾದರೆ ನಿಮ್ಮ ಜವಾಬ್ದಾರಿ ನಂದು, ನಾನು ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ. ಇದು 9ನೇ ಅಧ್ಯಾಯದ ಸಾರ್. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯು ವೈದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.